ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜ್ ವಾಯ್ಸ್ ಕರಿಯಪ್ಪ. ಇವತ್ತೇನು ಸೋಷಿಯಲ್ ಮೀಡಿಯಾಕ್ಕೆ ಸಿಗ್ತಕ್ಕಂಥ ರೆಸ್ಪಾನ್ಸ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ, ಈ ಧರ್ಮಸ್ಥಳದ ಕೇಸಲ್ಲಿ ಏನು ದುಡ್ಡು ಕೊಟ್ಟರ ಕಡೆಗೆ ಮೀಡಿಯಾ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ರು ಅಂತ ಹೇಳ್ತಾರಲ್ಲ, ಹಾಗಾಗಿ ಸ್ಯಾಟಲೈಟ್ ಚಾನಲ್ಗಳಿಗೆ ಹೈಕೋರ್ಟಿಂದ ಇನ್ನು ಕೆಲವೇ ದಿನಗಳಲ್ಲಿ, ಹೈಕೋರ್ಟ್ ಅನ್ನೋದಕ್ಕಿಂತಲೂ ಸುಪ್ರೀಂ ಕೋರ್ಟಿಂದಲೂ ಸಹ ಆದಷ್ಟು ಬೇಗ ಬಂದಾಗೋ ಚಾನ್ಸಸ್, ಅಂದರೆ ಬ್ಲಾಕ್ ಮಾಡೋ ಚಾನ್ಸಸ್ ಅತಿ ಹೆಚ್ಚಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಮೀಡಿಯಾ, ನಾನು ಭಾಳ ದಿನದಿಂದ ಹೇಳ್ತೀನಿ, ಸೋಷಿಯಲ್ ಮೀಡಿಯಾಕ್ಕೂ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೂ, ಸ್ಯಾಟಲೈಟ್ ಮೀಡಿಯಾಕ್ಕೂ, ಸಾಮಾಜಿಕ ಜಾಲತಾಣ ಮೀಡಿಯಾಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ರೆ ಸತ್ಯ ಸುದ್ದಿಗಳನ್ನು ಎಷ್ಟು ನಾವು ಬಿಂಬಿಸ್ತೀವಿ, ಅದರಲ್ಲೂ ಸಹ ಬೇರೆ ಬೇರೆ ಥರ ಇದ್ದಾರೆ ಬಿಡಿ. ಈ ಕೆಲವೊಬ್ಬರು ಅದನ್ನು ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಸಾಚ ಅಂತಲೂ ಹೇಳೋಕ್ಕಾಗಲ್ಲ, ಆಮೇಲೆ ಅಷ್ಟು ಸ್ಯಾಟಲೈಟ್ ಚಾನಲ್ಗಳು ಸಾಚ ಅಂತಲೂ ಹೇಳೋಕ್ಕಾಗಲ್ಲ. ಅದರಲ್ಲೂ ಸಹ ಪ್ರಾಮಾಣಿಕರಿದ್ದಾರೆ. ಸುಮಾರು ಒಂದು 20% ಒಳ್ಳೇದು ಮಾಡಿ 80% ಕೆಟ್ಟದ್ದು ಮಾಡೋರು ಇದ್ದಾರೆ, 100% ಕೆಟ್ಟದ್ದು ಮಾಡ್ಕೊಂಡು ಜೀವನ ಮಾಡೋರು ಇದ್ದಾರೆ. ಬಟ್ ಇಲ್ಲಿ ಕೆಲವು ಮೀಡಿಯಾಗಳು, ಅದರಲ್ಲೂ ಸಹ ಈ ಸುವರ್ಣ, ಪಬ್ಲಿಕ್ ಟಿವಿ ರಂಗಣ್ಣ ಹೇಳ್ತಾನೆ, ಬುರ್ಡೆ ಕೇಸು ಸುಪ್ರೀಂ ಕೋರ್ಟಿಂದ ಯಾವುದೇ ಕಾರಣಕ್ಕೂ ಇದು ತನಿಖೆ ಆಗೋದಿಲ್ಲ ಅಂತ ಹೇಳಿದರು. ಆದರೆ ಇಲ್ಲಿ ಬಂದು ಹೈಕೋರ್ಟಲ್ಲಿ ಅವನು ಯಾರು, ಚಿನ್ನಪ್ಪನನ್ನು ಏನು ಕತೆಗಳ್ನ ಹೇಳ್ಬಿಟ್ರಿ. ರೇ ರಂಗಪ್ಪ, ಮಾತಾಡೋದೊಂದು ಕಲ್ತ್ಬಿಟ್ರೆ ಸಾಲಲ್ಲಪ್ಪ, ದಾಖಲಾತಿಗಳನ್ನ ಇಟ್ಕೊಂಡು ಒಳ್ಳೆ ಸಾಚೆ ಥರ ಕೊಡ್ತೀಯಾ. ಡಿಪಾರ್ಟ್ಮೆಂಟ್ನವ್ರಿಗೂ ಸಹ ಅದೇ ಥರ ಉಗುಳ್ತೀಯಾ. ಉಗುಳು, ಯಾಕೆ ಬೇಡ ಅಂತ ಹೇಳಿದ್ರು. ತಪ್ಪು ಮಾಡಿದ್ರೆ ಎಲ್ಲರಿಗೂ ಉಗಳದೇ, ನಿನಗೆ ನಾನು ಉಗಳದೆ, ನನಗೆ ನೀನು ಉಗಳದೆ. ಬಟ್ ತಪ್ಪು ಮಾಡಲಿಲ್ದಂಗೆ ಯಾರೂ ಇರೋಕ್ಕಾಗಲ್ಲ. ಆದರೆ ತಪ್ಪು ಮಾಡೇ ಇಲ್ಲದ್ದು, ರೆಕಾರ್ಡ್ಸ್ಗಳಲ್ಲೇ ಇಲ್ಲದನ್ನು ನೀವು ಸೃಷ್ಟಿ ಮಾಡ್ಕೊಂಡು ಮಾತಾಡ್ತೀಯ ಅಂತ ಹೇಳಿದರೆ ನಾಚಿಕೆ ಆಗಬೇಕಪ್ಪ ನಿನಗೆ. ಆ ಜೊತೆ ಕೂತ್ಕೊಂಡಿರ್ತಾಳಲ್ಲ ಮೇಡಮ್ಮು, ಆ ಮೇಡಮ್ಗೂ ನಾಚಿಕೆ ಆಗಬೇಕು. ಇವಳು ಎತ್ತು ಕೊಡ್ತಾರೆ, ಇವ್ರು ಮಾಡ್ಕೊಳ್ತಾ ಹೋಗ್ತಾರೆ. ಏನು ನಾಚಿಕೆ ಇಲ್ಲದ ಮೀಡಿಯಾ ರೀ ನಿಮ್ಮವು. ಇವನು ಎತ್ತಾಗೋದ, ಇವನ ಬಾಣ್ಲಿ ಅಜಿತ್, ಏನಪ್ಪ ನೀನು ದರ್ಶನಂದು ಹಂಗ ಕೆಳಗಿಂದ ಮೇಲ್ಗಡೆಗೆ ಸುಸು ಮಾಡಿದ ಜಾಗನೂ ಬಿಡ್ಲಿಲ್ಲಲ್ಲ, ಅಷ್ಟು ಚೆನ್ನಾಗಿ ನೀನು ಎಲ್ಲ ಕ್ಲಿಯರ್ ಪಿಕ್ಚರ್ ಕೊಟ್ಬಿಟ್ಟೆ. ಇವಾಗ ಏನು ಮಾಡ್ತಾ ಇದೀಯ ನೀನು? ಏ ರಾಕೇಶ್, ಏನೇ ನೀನು ಶೆಟ್ರು ಕುಲದಲ್ಲಿ ಹುಟ್ಟೋನೇ ಅಲ್ಲಲ್ಲೇ ನೀನು. ನಾಚಿಕೆ ಆಗಬೇಕು ನಿಮಗೆಲ್ಲ. ನೀವು ದುಡ್ಡು ಇಸ್ಕೊಂಡು ತಿಂದಿದ್ದೀರಿ ಅಂತ ಹೇಳ್ತಾ ಇಲ್ಲ, ಸತ್ಯ ಇರೋದನ್ನು ನಿಮಗೆ ಯಾಕೆ ತೋರ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಧರ್ಮಸ್ಥಳದ ವಿಚಾರವಾಗಿ ನಾನು ಏನು ಮಾತಾಡ್ತೀನಿ, ನಾನು ಯಾವ್ಯಾವ ದೇವ ಮಾನವನ ಬಗ್ಗೆ, ಇನ್ನೊಬ್ಬ ಮಾನವನ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದು ಲೀಗಲ್ ಇರುತ್ತೆ ಆ ಲೀಗಲನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥ, ಜವಾಬ್ದಾರಿಯಿಂದ ಇರಬೇಕಾಗಿರ್ತಕ್ಕಂಥ ಕೆಲಸ ನಿಮ್ಮದು. ಇವತ್ತು ಯಾವುದೋ ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ತಪ್ಪು ಮಾಡಿದಾನೆ ಅಂತ ತಕ್ಷಣವೇ ಅದು ಮೀಡಿಯಾಕ್ಕೆ ಸೇರುತ್ತಾ ಅಂತ ಕೇಳ್ತಿರಲ್ಲ ನೀವೆಲ್ಲ ಪ್ರಶ್ನೆಗಳಿಗೆ. ಇದಕ್ಕೇನು ಕೊಡ್ತೀರಾ ನಿಮ್ಮ ಉತ್ತರ? ನಾಚಿಕೆ ಆಗೋದಿಲ್ವಾ ನಿಮಗೆಲ್ಲ? ಸ್ಯಾಟಲೈಟ್ ಚಾನಲ್ ಅಂತ ಹೇಳ್ಕೊಳ್ತಾರೆ ಇವರೆಲ್ಲ. ಇವತ್ತು ಡಿಸ್ಟಿಕ್ಗಳಲ್ಲಿ ಆ ರಿಪೋರ್ಟ್ರುಗಳು ಅನಿಸ್ಕೊಂಡಿರ್ತಕ್ಕಂಥವ್ರು ಕೆಲವ್ರು ಏನೇನು ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾ? ಗೊತ್ತಿರುತ್ತೆ ಬಿಡಿ, ಯಾಕೆಂದ್ರೆ ನಿಮಗೆ ಮಾಮೂಲಿ ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ರಿಪೋರ್ಟ್ರುಗಳು ಏನು ಕಿಸಿದು ದಬಾಕ್ತಾರೆ, ನಾವು ನೋಡ್ಲಿಲ್ಲದ. ಇದಿಷ್ಟು ಅಂದರೆ ಸಾಮಾಜಿಕ ಜಾಲತಾಣ ಕೊಡಬೇಕಾಗಿರ್ತಕ್ಕಂಥ ಬೆಲೆ ಬೇರೆ ಇರುತ್ತೆ, ಮೀಡಿಯಾದಲ್ಲಿ ಬರ್ತಕ್ಕಂಥ ಚಾನಲ್ಗಳಿಗೆ ಬೇರೆ ಇರುತ್ತೆ. ಅದಕ್ಕೆ ನಮಗೆ ಮೀಡಿಯಾಗಳು ಬೇಡ, ಬಂದ್ ಮಾಡಿ ಅಂತ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅಂತಹ ದಿಟ್ಟ ಧೀಮಂತ ಕೆಲಸ ಬೆಂಗಳೂರಿನಿಂದಲೇ ಸ್ಟಾರ್ಟ್ ಆಗಿದೆ. ಇನ್ನು ಕೆಲವು ದಿನಗಳಲ್ಲಿ ಎಲ್ಲ ಜಿಲ್ಲಾ, ತಾಲೂಕು, ಹೋಬಳಿ, ಗ್ರಾಮ ಮಟ್ಟದಲ್ಲೂ ಸಹ ಬರುತ್ತೆ. ಆಮೇಲೆ ಅಲ್ಲಿ ಅವ್ರು ನೋಡಲಿಲ್ಲ ಅಂತಂದ್ರೆ ನೀವೇನು ತಿಂತೀರಾ ಹೊಟ್ಟೆಗೆ, ಸ್ಯಾಟಲೈಟ್ ಚಾನಲ್ನವರು. ಇದಿಷ್ಟು ಇವತ್ತಿನ ಸುದ್ದಿ ಆಗಿರುತ್ತೆ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ, ಯಾಕೆ ಅಂತ ಹೇಳಿದರೆ ನನಗೂ ಸಹ ನೋವಾಗುತ್ತೆ. ನನ್ನ ಒಂದು ಮಟ್ಟಣ್ಣನವರ ವಿಚಾರವಾಗಿ, ತಿಮರೋಡಿ ವಿಚಾರವಾಗಿ, MD ಸಮೀರ್ ವಿಚಾರವಾಗಿ ಬೇರೆ ಬೇರೆ ಕಡೆಯಿಂದ ನನಗೆ ಫೋನ್ ಬಂದು ಅವ್ರ ಬಗ್ಗೆ ಮಾಹಿತಿಗಳು ತಿಳ್ಕೊಂಡಾಗ ನಿಜವಾಗ್ಲೂ ಕಣ್ಣೀರಿಡಬೇಕ್ರಿ ನಾವು. ಇಷ್ಟು ವರ್ಷ ಆದ್ರೂ ಅಂತಹ ಹೋರಾಟಕ್ಕೆ ಬೆಲೆ ಸಿಕ್ಕಿಲ್ಲ. ಅದರಲ್ಲಿ ಮಧ್ಯ ಬಂದು ಅವ್ರನ್ನ ಕುಲಗೆಡಿಸೋಂಥ ಕೆಲಸ ಮಾಡೋವಂಥ ಕಂತ್ರಿಗಳು ಈ ಮಧ್ಯ ಏನೋ ಗೊತ್ತಿರೋದಿಲ್ಲ, ಏನೋ ತಿಳ್ಕೊಂಡು ಏನೋ ಎವಿಡೆನ್ಸ್ ಕೊಡ್ತಾರೆ ಅಂತ ಇವರು ನಂಬ್ಕೊಂಡು ಮುಂದಕ್ಕೆ ಹೋಗೋದು. ಒಬ್ಬ PSI ಅವರು ಗಿರೀಶ್ ಮಟ್ಟಣ್ಣನವರು ಸಮಾಜಕ್ಕೋಸ್ಕರ ಅಲ್ಲಿ ನಡೀತಕ್ಕಂಥ ಅಕ್ರಮದ ವಿಚಾರ ಬೇಡ ಅಂತಂದು ರಿಸೈನ್ ಮಾಡಿಬಿಟ್ಟು ಆರಾಮಾಗಿ ಕೃಷಿ ಕೆಲಸನೋ ಏನೋ ಕೆಲಸ ಮಾಡ್ಕೊಂಡು ತಿಂತೀನಿ ಅಂತಂದು ಬಂದರು. ಆಮೇಲೆ ತಿಮ್ಮರೋಡಿ ಅವರು ಈ ಕೇಸಿಗೆ ಏನಾದರೂ ಒಂದು ಸೌಜನ್ಯ ಕೇಸು 100% ಫ್ಯಾಕ್ಟ್.
ಅದನ್ನು ಮುಚ್ಚಾಕೋದಕ್ಕೆ ಇಷ್ಟ ಕಂಡೆಲ್ಲ ಕುತಂತ್ರಗಳು ನಡೀತಾ ಇರೋದು. ಬೇರೆ ಬೇರೆ ಕೇಸ್ಗಳು ಅವೆಲ್ಲ ಇದಾವೆ. ಬಟ್ ಈ ಸೌಜನ್ಯ ಕೇಸನ್ನು ಇಟ್ಕೊಂಡಿರ್ತಕ್ಕಂಥದ್ದು 100% ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ವಿಚಾರ ಸತ್ಯ. ಈ ವಿಚಾರವಾಗಿ ಡೆಲ್ಲಿಗೆಲ್ಲ ಹೋಗಿ ಏನು ಹೋರಾಟ ಮಾಡ್ತಾರಲ್ಲ ಅವ್ರ ಮೇಲೂ ಸಹ FIR ಹಾಕಿದ್ದಾರೆ ಈ ಹರ್ಷನನ್ನ ಮಗ. ನೋಡಿ, ಇವೆಲ್ಲ ಒಳಗಿನ ವಿಚಾರಗಳು ಜನರಿಗೆ ಏನು ಗೊತ್ತಿರಲ್ಲ. ಬಟ್ ಇಲ್ಲಿ ಸತ್ಯ ವಿಚಾರಗಳನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಸಾಮಾಜಿಕ ಜಾಲತಾಣಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಸಮಾಜ ಜಾಲತಾಣಗಳಿಗೆ ಅಷ್ಟಕ್ಕೊಂದು ಇಷ್ಟಪಟ್ಟು ಜನರು ನೋಡ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವ್ರ ಬಗ್ಗೆ ಆಯ್ತು, ತಿಮ್ಮರೋಡಿ ಬಗ್ಗೆ ಆಯ್ತು, ಸೌಜನ್ಯ ವಿಚಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ. ಅದ್ರ ಬಗ್ಗೆ ಇವ್ರು ಯಾರು ಹೇಳಲ್ಲ, ಈ 4 ಜನದ ಮಾತ್ರ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಹೇಳ್ಬೇಕಾಗುವಂಥದ್ದು ಧರ್ಮ ಬಿಡಿ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಆ ಒಂದು ತಾಯಿಗೆ ಅಂದ್ರೆ ಸೌಜನ್ಯ ಎಂಬ ತಾಯಿಗೆ ಯಾಕೆ ಬರೇ ಸೌಜನ್ಯದ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ರೆ ನಾಗವಲ್ಲಿದು, ವೇದವಲ್ಲಿದು ಇದೆ, ಇನ್ನು ಬಹಳ ಇದಾವೆ. ಬಟ್ ಇಲ್ಲಿ ನಾವು ಅವನ್ನೆಲ್ಲ ಹುಡುಕಂತ ಹೋದ್ರೆ ಈ ಕೇಸನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಒಂದು ಕೇಸ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಫುಲ್ಲು ಎವಿಡೆನ್ಸ್ಗಳು ಇನ್ನು ಬರ್ತವೆ. ಬಂದ ತಕ್ಷಣವೇ ನಾನು ಮತ್ತೆ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಸ್ಯಾಟಲೈಟ್ ಚಾನಲ್ನವ್ರು ಅರ್ಥ ಮಾಡ್ಕೊಳ್ಳಿ, ಸತ್ಯ ವಿಚಾರಗಳನ್ನ ತಿಳಿಸೋ ಪ್ರಯತ್ನನಾದರೂ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಲೀಗಲ್ ಆಗಿ ಎಲ್ಲಿಂದ ಎಷ್ಟು ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ನಮಸ್ಕಾರ.